ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶಿಸ್ ಕಿಚನ್. ಇವತ್ತು ನನ್ನ ಕಿಚನ್ ಅಲ್ಲಿ ಪಂಚಾಮೃತ ತೋರಿಸ್ತಾ ಇದ್ದೀನಿ. ಬಾಳೆಹಣ್ಣಿನ ರಸಾಯನ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್: ತೆಂಗಿನ ತುರಿ, ಅವಲಕ್ಕಿ, ಕಲ್ಸಕ್ಕರೆ ಕೆಂಪು ಮತ್ತೆ ಬಿಳಿ, ಬೆಲ್ಲ, ಏಲಕ್ಕಿ ಮತ್ತೆ ಜೇನುತುಪ್ಪ ಮತ್ತೆ 4 ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಹಣ್ಣಾಗಿರೋದು ತಗೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡುವಾಗ ಯೂಸ್ ಮಾಡ್ತಾರೆ, ಆಮೇಲೆ ನೈವೇದ್ಯಕ್ಕೆ ಇಡ್ತಾರೆ, ಮತ್ತೆ ಜನಗಳಿಗೆ ಭಕ್ತರಿಗೆ ಬಂದವರಿಗೆಲ್ಲ ಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ನಾವು ಯಾವ ತರ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇವತ್ತು ಧನುರ್ಮಾಸದ ಫಸ್ಟ್ ಡೇ, ಮಾರ್ಗಳಿ ಅಂತ ತಮಿಳಲ್ಲಿ ಹೇಳ್ತಾರೆ, ಮಾರ್ಗಳಿ ಅಂತ. ಇವತ್ತು ಫಸ್ಟ್ ಡೇನಲ್ಲಿ ನಾನು ಈ ಪಂಚಾಮೃತ ತೋರಿಸ್ತಾ ಇದ್ದೀನಿ. ನೀವು ದೇವರಿಗೆ ಮಾಡಿಟ್ಬಿಟ್ಟು ಪೂಜೆ ಮಾಡಿ. ಬಾಳೆಹಣ್ಣು ನೋಡಿ ಈ ತರ ಕಟ್ ಮಾಡ್ಕೋಬೇಕು, ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ತುಂಬಾ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅವಲಕ್ಕಿನ ನೀರ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು, ಗಲೀಜಿರುತ್ತೆ, ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ. ಪೇಪರ್ ಅವಲಕ್ಕಿ ಕೂಡ ಸೇರ್ಸ್ಕೋಬಹುದು. ಎಲ್ಲ ಬಾಳೆಹಣ್ಣನ್ನು ಈ ತರ ಕಟ್ ಮಾಡ್ಕೊಳ್ಳೋಣ. ತುಂಬಾ ಜ್ಯೂಸಿ ಆಗಿರುತ್ತೆ. ನೈವೇದ್ಯ ಮಾಡುವಾಗ ದೇವರಿಗೆ ಅಷ್ಟು ಇಷ್ಟ ಅಂತೆ. ಈ ಪಂಚಾಮೃತ ಅಂದ್ರೆ ಅಮೃತ ಅಂತಾನೆ ಬರುತ್ತಲ್ವಾ, ಅದರಲ್ಲಿ ಪಂಚಾಮೃತ ಅಂತ. ನೋಡಿ ಇವಾಗ ಅವಲಕ್ಕಿ ಸೇರಿಸ್ಕೊಳ್ಳೋಣ. ಅವಲಕ್ಕಿ ಸೇರಿಸ್ಕೊಂಡು ಎಲ್ಲ ಲಾಸ್ಟ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು, ಆಲ್ರೆಡಿ ಸ್ವೀಟ್ ಇರುತ್ತಲ್ವ ಬಾಳೆಹಣ್ಣಲ್ಲಿ, ಕಲ್ಸಕ್ಕರೆ ಸೇರಿಸ್ಕೊಂಡು, ತೆಂಗಿನ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಜೇನುತುಪ್ಪ ಇಷ್ಟು ಹಾಕಿ ನಂತರ ಏಲಕ್ಕಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಟೈಮ್ ಆಗ್ತಾ ಜ್ಯೂಸಿಯಾಗಿ ಬಿಟ್ಕೊಳ್ಳುತ್ತೆ. ಇವಾಗೆಲ್ಲ ಹಾಗೆ ಇರುತ್ತೆ. ಬೆಲ್ಲ ಕರಗ್ತಾ ನಿಮ್ಗೆ ತೆಂಗಿನಕಾಯಿ, ಬೆಲ್ಲ, ಬಾಳೆಹಣ್ಣು ಎಲ್ಲ ಮಿಕ್ಸ್ ಆಗುತ್ತಲ್ವಾ, ಅಮೃತ ತರ ಇರುತ್ತೆ ಈ ನೈವೇದ್ಯ. ನೋಡಿ ಇದನ್ನ ನೀವು ದೇವ್ರಿಗೆ ಮಾಡಿಡಿ. ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ಹಬ್ಬ ಹರಿದಿನಗಳು ಇರ್ತಲ್ವಾ, ಆ ಟೈಮಲ್ಲಿ ಈಸಿಯಾಗಿ ನಾವು ದೇವರಿಗೆ ಈಸಿಯಾಗಿ ಏನು ಬೇಕಿಂಗ್ ಮಾಡೋದೇ ಇಲ್ಲ ಅಲ್ವಾ, ಹಾಗೆ ಮಿಕ್ಸ್ ಮಾಡಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ. ನೋಡಿ ಈ ತರ ನಾನಿವತ್ತು ಫಸ್ಟ್ ಡೇ ಅಲ್ವಾ ಮಾಡಿಟ್ಟಿದ್ದೆ, ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ದೇವರಿಗೆ ಪೂಜೆ ಮಾಡುವಾಗ ಈ ತರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡುವಾಗ ಇಡ್ತಾರೆ, ಆಮೇಲೆ ನೈವೇದ್ಯಕ್ಕೆ ಇಟ್ಟು ಜನಗಳಿಗೆ ಪ್ರಸಾದವಾಗಿ ಕೊಡ್ತಾರೆ. ನೋಡಿ ಸಖತ್ತಾಗಿ ಬಂದಿದೆ ಪಂಚಾಮೃತ, ತುಂಬಾ ಜ್ಯೂಸಿ ಆಗಿದೆ. ಇನ್ನು ಟೈಮ್ ಆಗ್ತಾ ಬೆಲ್ಲ ಎಲ್ಲ ಕರಗುತ್ತಲ್ವಾ, ಜ್ಯೂಸಿ ಆಗಿರುತ್ತೆ. ಈಗ ನೋಡಿ ಸ್ವಲ್ಪ ಕರಗ್ತಾ ಇದೆ. ನಾನು ದೇವರಿಗೆ ಇಟ್ಟಿದ್ದೀನಿ. ನೀವು ಮಾಡಿಟ್ಟು ಹೇಗಿತ್ತು ಪಂಚಾಮೃತ ಅಂತ ನನಗೆ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ? ನಾನು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಇವತ್ತು ಪೂಜೆ ಮಾಡ್ತೀನಿ. ರೆಡಿ ಮಾಡಿದ್ದೀನಿ. ನೀವು ಇವತ್ತೆಲ್ಲ ಇಲ್ಲ ಇನ್ನೊಂದು ದಿನ ಕೂಡ ಮಾಡಿ ದೇವರಿಗಿಟ್ಟು ಪೂಜೆ ಮಾಡಿ. ಇದೊಂದು ಪ್ರಸಾದವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮನೆಯವರೆಲ್ಲ ಸ್ವೀಕಾರ ಮಾಡಿ, ಆಯ್ತಾ? ಥ್ಯಾಂಕ್ ಯು.